ಗೀತಾ ಮಹಾತ್ಮೆ ಕರ್ಮಯೋಗದ ವಿಶಿಷ್ಟತೆಯನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ವರ್ಣಿಸಲ್ಪಟ್ಟಿದೆ. ಕರ್ಮಯೋಗದ ರಹಸ್ಯವನ್ನು ನಾವು ಭಗವದ್ಗೀತೆಯಲ್ಲಿ ಬಿಟ್ಟರೆ ಬೇರಾವ ಗ್ರಂಥದಲ್ಲೂ ನೋಡಲು ಸಾಧ್ಯವಿಲ್ಲ. ಮಾನವ ಮಾಡಿದ ಕರ್ಮಗಳು ಬಂಧನಕ್ಕೂ ಮೋಕ್ಷಕ್ಕೂ ಕಾರಣವಾಗುತ್ತವೆ. ಯೋಗ ಕರ್ಮಸು ಕೌಶಲಂ ಎನ್ನುವ ಹಾಗೆ ಆಸಕ್ತಿಯಿಂದ ಮಾಡಿದ ಕರ್ಮಗಳು ಬಂಧನಕ್ಕೆ ಕಾರಣವಾದರೆ ಅನಾಸಕ್ತಿಯಿಂದ ಮಾಡಿದ ಕರ್ಮಗಳು ಮೋಕ್ಷಕ್ಕೆ ಕಾರಣವಾಗುತ್ತವೆ ಎಂದು ಗೀತೆಯಲ್ಲಿ ಹೇಳಿದೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕ ಮತ್ತಿತರರು ಕರ್ಮ ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು. ಸಮಾಜದ ಏಳಿಗೆಗೋಸ್ಕರವಾದರೂ ನೀನು ಕರ್ಮವನ್ನು ಮಾಡಬೇಕು. ಜನಕ ಮೊದಲಾದ ರಾಜರು ಕರ್ಮವನ್ನು ಮಾಡುವುದರಿಂದ ಅಥವಾ ಲೋಕದ ಉದ್ಧಾರವನ್ನು ಮಾಡುವುದರಿಂದ ಮೋಕ್ಷವನ್ನು ಪಡೆದವರು. ಅವರದು ಕರ್ಮದಲ್ಲಿ ಅನಾಸಕ್ತಿ ಅಥವಾ ಸಮಾಜದ ಉದ್ಧಾರಕ್ಕಾಗಿ ಮಾಡಿದ ನಿಸ್ವಾರ್ಥ ಸೇವೆಯಿಂದ ಅವರು ಜ್ಞಾನಿಗಳಾಗಿ ಕರ್ಮವನ್ನು ಮಾಡುವುದರ ಮೂಲಕ ಸಮಾಜದ ಮಾರ್ಗದರ್ಶಕರಾಗಿ ತಮ್ಮ ಆಯುಷ್ಯನ್ನು ಮುಗಿಸಿದರೆಂದು ಇಲ್ಲಿ ಹೇಳಿದೆ. ಜನಕನಂತಹ ರಾಜರು ಆತ್ಮ ಸಾಕ್ಷಾತ್ಕಾರ ಪಡೆದವರು. ಆದುದರಿಂದ ವೇದಗಳಲ್ಲಿ ಹೇಳಿದ ಕರ್ತವ್ಯಗಳನ್ನು ಅವರು ಮಾಡಬೇಕಾಗಿರಲಿಲ್ಲ. ಆದರೆ ಮಾಡಿದ ಕರ್ಮಗಳ ಮೂಲಕ, ನಿಯಮಿತ ಕರ್ತವ್ಯಗಳ ಮೂಲಕ ಜನಸಾಮಾನ್ಯರಿಗೆ ಮೇಲ್ಪಂಕ್ತಿಯಾದರು. ಆತ್ಮ ಸಾಕ್ಷಾತ್ಕಾರ ಆಗುವುದು ಸಾಧಕರಿಗೆ ಮಾತ್ರ ಅಥವಾ ಕಠಿಣ ಸಾಧನೆಯಿಂದ ಮಾತ್ರ ಆತ್ಮ ಸಾಕ್ಷಾತ್ಕಾರ ಆಗಲು ಸಾಧ್ಯ. ಆತ್ಮ ಸಾಕ್ಷಾತ್ಕಾರ ಎಂದರೆ ಆತ್ಮನು ಪರಮಾತ್ಮನಲ್ಲಿಗೆ ತೆರಳುವ ಪಯಣ ಅಥವಾ ಅನಂತದೆಡೆಗೆ ಚಿತ್ತ ಹರಿಬಿಟ್ಟರೆ ಅಲ್ಲಿ ನಮ್ಮ ನಿಜವಾದ ಕಲ್ಪನಾಲೋಕ ತೆರೆದುಕೊಳ್ಳುತ್ತದೆ ಎನ್ನಬಹುದು. ಇಲ್ಲಿ ತಾತ್ಪರ್ಯವೇನೆಂದರೆ ಕೇವಲ ಕರ್ಮದ ಪ್ರೇರಣೆಯಿಂದ ಜನಕ ಮುಂತಾದ ರಾಜರು ಪೂರ್ಣತೆಯನ್ನು ಪಡೆದರು. ಲೋಕೋದ್ಧಾರದ ದೃಷ್ಟಿಯಿಂದಲಾದರೂ ನೀನು ಕರ್ಮವನ್ನು ಮಾಡಬೇಕು ಎನ್ನುತ್ತಾನೆ ಭಗವಂತ. ಹರಿ ಓಂ.